ಲೇ, ಇವ್ರು ಇದನ್ನೇನು ದೇವಸ್ಥಾನ ಅನ್ಕೊಂಡಿದಾರ ಇಲ್ಲ ಪ್ರವಾಸಿ ಮಂದಿರ ಅನ್ಕೊಂಡಿದಾರೋ? ಸುಮ್ನೆ ಗುರು, ನಿನ್ಗೆ ಅದನ್ನ ಸೆಟ್ ಆಗಿದ್ರೆ ಬಿಟ್ಬಿಡ್ತಾ ಇದ್ದ. ಲೇ ಕರೀಡ್ಲಿ ನನ್ ಮಗನೇ, ನಾನು ಹೇಳೋದನ್ನ ಕೇಳೋದಷ್ಟೇ ನಿನ್ ಕೆಲ್ಸ. ಅದೇನ್ ಹೇಳಪ್ಪ? ಇಮಿಡಿಯೇಟ್ ಆಗಿ ಹೋಗಿ ಕಾಯಿನ್ ಬೂತ್ ತೂತಿ ₹1 ಕಾಯಿನ್ ಹಾಕಿ 100 ಫೋನ್ ಮಾಡು. ಮಾಡಿ. ದೇವಸ್ಥಾನದಲ್ಲಿ ಇಬ್ರು ಸೇರ್ಕೊಂಡು ಅಪ್ಪ ಅಮ್ಮ ಆಟ ಆಡ್ತಾವ್ರೆ ಅಂತ ಕಂಪ್ಲೇಂಟ್ ಮಾಡು. ಮಾಡಿ. ಹಂಗೆ ಬರ್ತಾ ಕೆಂಪಾವತಿ ಕೆರೆ ಕಟ್ಟೆ ಇದೆ, ಆಮೇಲೆ ಕೆರೆಯಲ್ಲಿ ಬಿಚ್ಚ ಬಿಡು. ಅದಕ್ಕೆ ಪ್ರಸಂಗತನ ಮಾಡಬೇಡ, ಹೇಳ್ದಷ್ಟು ಮಾಡುವಾಗ. ಏನ್ ಗುರು, ಆ ಲವರ್ಸ್ ತೊಂದ್ರೆ ಕೊಡ್ತಾ ಇದೆಯಲ್ಲ, ನೀನ್ ಎಂತ ನಮ್ಮ ಕರಮ್ ಇರ್ಬೇಕು? ಲೋ, ಅವರ ಲವ್ ನನಗೆ ಕೊಟ್ಟಿರೋ ನೋವು ಅನುಭವಿಸಿದ್ರೆ ಕಾಣೋ ನಿನಗೆ ಗೊತ್ತಾಗಿರೋದು. ಹೇಳ್ದಷ್ಟು ಮಾಡೋಗು. ಈಗೇನೋ ಸೇಡ್ ತಿರ್ಸ್ಕೊಳ್ಳೋ ಕಾರ್ಯಕ್ರಮ. ಯಸ್, ಹೋಗು. ಅನ್ಭೂಸಿ ಮಾವ ಬರ್ತಾನೆ. ಐತೆ ಇಲ್ಲಿಂದಾನೆ ಅಲ್ವಾ ನಮ್ಮ ಕಂಪ್ಲೇಂಟ್ ಬಂದಿದ್ದು? ಹೌದು ಸರ್. ಬನ್ನಿ ಹುಡ್ಕೋಣ. ಒದಗಿದೆ ಹೋಗ್ಬಿಟ್ರ ಇಲ್ಲಿ ಅಡ್ಕೊಂಡ್ ಕೂತವ್ರೆ. ಕಚಡ ನನ್ನ ಮಗನೇ, ದೇವಸ್ಥಾನದಲ್ಲಿ ಅದು ಒಬ್ಬ ಭಿಕ್ಷುಕಿನ ರೇಪ್ ಮಾಡ್ತಾ ಇದೆಯಲ್ಲ, ನೀನು ನಾಚಿಕೆ ಆಗಲ್ವಾ? ರೇಪ ಇವಳ ಮೇಲೆ ಕತ್ಲೆಯಲ್ಲಿ ಕಾಲ್ ಜಾರ್ ಬಿದ್ಬಿಟ್ಟೆ. ಬೇಕಾದ್ರೆ ಅವಳನ್ನ ಕೇಳಿ. ಹೇಳ. ಹೌದಣ್ಣಮ್ಮ? ಏನಾದ್ರೂ ದಾನ ಮಾಡೋಣ. ಏನು ದಾನ ಮಾಡ್ಬೇಕು? ನಮ್ಮ ಸಿಟಿಯಲ್ಲಿ ಇಂತ ಬೆಗ್ಗರ್ಸ್ ಜಾಸ್ತಿ ಆಗಿರೋದನ್ನೇ ಕಣೋ. ನಮ್ಮ ಬೆಂಗಳೂರು ಇನ್ನು ಸಿಂಗಾಪುರ ಆಗಿಲ್ಲ. ಸಾರ್, ಇವಯ್ಯ ಎಳ್ಕೊಂಡ್ ತಪ್ಕೊಳಕ್ ಬಂದ ಸಾ. ಹೇಳ್ಕೊಂಡ್ ತಪ್ಕೊಳಕ್ಕೆ ಇದೇನ್ ಸಿನಿಮಾನ, ಇವಳು ರಂಭಾನ, ನಾನೇನ್ ರವಿಚಂದ್ರನ ಸರ್? ಇರ್ಚ್ಬೇಡ ಸುಮ್ಕಿರೆ, ಕಾಸು ಕೊಡ್ತೀನಿ ಅಂತ ಹೇಳ್ದ ಸರ್. ಕಾಸು ಕೊಡಕ್ಕೆ ನೀನೇನು ಕಾಂತಾನ, ನಾನೇನ್ ರಕ್ತ ಕಣ್ಣಿ ರೂಪೇಂದ್ರನ ಸರ್? ಸುಳ್ಳು ಇಲ್ಲ ಬಾಯ್ನ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಂತ ಪ್ರಳಯ ಅಂತ ಕಾಂತ. ನಿನಗೆ ಅಂಡ ಮೇಲೆ ಒದ್ದು ಅಂಡಮಾನ್ ಜೈಲ್ಗೆ ಹಾಕಿದ್ರೆ ಬುದ್ಧಿ ಬರುತ್ತೆ. ಅಯ್ಯಯ್ಯೋ, ಹಳೆ ಗಾಯನೇ ಇನ್ನ ಹಸೆ ಆಮ್ಲೆಟ್ ಇದ್ದಂಗೈತೆ. ಅದ್ರ ಮೇಲೆ ಹಾಕೊಂಡ್ ಕೊಡ್ತಾರಲ್ಲಪ್ಪ. ಕಷ್ಟದ ಮೇಲ್ ಕಷ್ಟ, ಏಟ್ ಮೇಲ್ ಏಟು, ನೋವು ಮೇಲ್ ನೋವು ಅಂದ್ರೆ ಇದೇನಾ ಭಗವಂತ? ಆದ್ರೂ ಈ ನನ್ನ ಮಗನ್ ರೇಂಜ್ ಇದು ಕಡಿಮೆನೆ. ಇದ್ಯಾವ್ದು ಹೊಸ ಪ್ರತಿಭೆ? ನಮ್ಮ ಮಾಮೂಲಿಗೆ ಕಾಂಪಿಟೇಷನ್ ಕೊಡಂಗೈತೆ. ಗುರು ಅಲ್ಲೋಡ್ ಗುರು, ಇದು ಆ ತರ್ಲೆ ನನ್ ಮಗ ಮಿಷನ್ ರೋಜಿಂದ ಕೆಲ್ಸ. ಲೇ ಶಿಷ್ಯ, ಇವಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ತೇವಲ ಅಂತಾರೋ? ಇವಳಿಗೊಂದು ನಾಯಿನೂ ಓಟ್ ಹಾಕಲ್ವಾ? ನೋಡಪ್ಪ, ಅವಳು ಇವಳು ಅನ್ಬೇಡ. ಯಾಕೆ? ಅವರು ನಮ್ ದೊಡ್ಡಮ್ಮವ್ರು. ಎಂತ ಸುಂದರವಾದ ಕಲರ್ಫುಲ್ ಫ್ಯಾಮಿಲಿನೋ ನಿಮ್ದು. ನಿಮ್ಗೆ ಆ ದೇವ್ರು ಕೆಟ್ಟ ದೇಹ ಕೊಡೋ ಬದಲು ಸ್ವಲ್ಪ ಮಿಡ್ಲ್ ಕೊಟ್ಟಿದ್ರೆ ಆಫ್ರಿಕಾನೇ ಆಳ ಬರೀತಲ್ಲ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ನಮ್ ದೊಡ್ಡಮ್ಮನ್ನ ಪ್ಯಾಡು ಅನ್ಕೊಂಡ್ಬಿಟ್ಟಿದ್ಯಾ? ಮತ್ತೆ ನೋಡಲ್ಲಿ ಎಷ್ಟು ಜನ ಟಿವಿ ಅವ್ರೆ. ಇದನ್ನೆಲ್ಲ ನಾಳೆ ಬೆಳಿಗ್ಗೆ ಟೆಲಿಕಾಸ್ಟ್ ಮಾಡ್ತಾರೆ. ನಮ್ ದೊಡ್ಡಮ್ಮವ್ರು ಬೆಂಗಳೂರಲ್ಲಿ ಎಷ್ಟು ಫೇಮಸ್ ಅಂತ ಅಕ್ಕಪಕ್ಕ ಸ್ಟೇಟ್ ಗೊತ್ತಾಗ್ಲಿ ಅನ್ನೋದೇ ನಮ್ ದೊಡ್ಡಮ್ಮವ್ರ ಸ್ಕೀಮ್. ಲೇ, ಅದರಿಂದ ಇವಳಿಗೇನೋ ಪ್ರಯೋಜನ. ನೋಡು, ಅಲ್ಲೇ ಹಿಡಿದಿದ್ ನೀನು. ಅವ್ರಿಗೆ ಅಲ್ಲೆಲ್ಲ ಹೆವಿ ಕಾಂಟ್ಯಾಕ್ಟ್ಸ್. ಈ ನ್ಯೂಸ್ ನೇ ಮೈನ್ ಕಾರಣವಾಗಿ ಇಟ್ಕೊಂಡು ಅಲ್ಲಿನ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಯಾಮಾರಿದ್ರೆ CM ಆಗ್ಬೋದು. ಆವಾಗ ನೀನೇ ಫೈನಾನ್ಸ್, ನಾನೇ ಡಿಫೆನ್ಸ್. ಈ ನಮ್ಮ ಪರಮವೀರ್ ಇಲ್ಲಿ ಯಾಕೋ ಬಂದ? ನಮ್ಮ ಆಂಟಿ ಹತ್ರ ಪೇಮೆಂಟ್ ಕುಯ್ಯಕ್ಕೆ ಏನಾದ್ರು ನಡಿಯಲ್ಲಿ ಅಮುಕ ನಮಸ್ಕಾರ. ಎಷ್ಟು ದೊಡ್ಡ ವ್ಯಕ್ತಿ ಅವರು, ಅವ್ರಿಗೆ ಚಪ್ಪಲಿಯರ ಆಗ್ತೀಯಾ? ಏನೇನು ಎಂತವಳು? ಬಡ್ಡಿ ತಿಂತಲ್ಲಿ ದೊಡ್ಡ ಪಂಟ್ರಿ ಇವಳು. ಓ ಕೇಳ್ರಪ್ಪ, 20% ಬಡ್ಡಿ ತಿಂತಾಳೆ. ಓ ಹಂಗೆ ಎಷ್ಟ್ ಮನೆ ಹಾಳು ಮಾಡೋರು ಗೊತ್ತಾ? ಎಷ್ಟು ರೀ, ಇಂಥವಳೇನಾರು MLA ಆಗ್ಬಿಟ್ರೆ ನಮ್ಮ ಏರಿಯಾ ಸರ್ವನಾಶ ಆಗೋಗುತ್ತೆ. ಮುಚ್ಚರಯ್ಯ ಬಾಯ್ನ. ಹಂಗಾರೆ ಇಷ್ಟ ಜನ ಅವಳಿಂದ ಹೆಂಗ ಬರ್ತಾರೆ? ಯಾಕ್ರಯ್ಯ ಬಂದ್ರಿ? ಓ ಇದು ರಹಸ್ಯ. ಒತ್ರಯ್ಯ ಎಲ್ಲ ಹಾಳಾಗೋದ್ರಿ ಬಡ್ಡಿ ಮಕ್ಕಳು. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಇಂಥವ್ರಿಗೆ ಓಟ್ ಹಾಕ್ತೀರಾ? ಫೇಮಸ್ ಮಾಡ್ತೀನಿ, ಪ್ರಚಾರ ಕೊಡ್ತೀನಿ ಅಂತ ನನ್ನ ಮಕ್ಕಳ ತಪ್ಪಾಯ್ತಕ್ಕ, ದಯವಿಟ್ಟು ನನ್ ಕಾಲ್ ಮುಗಿದೀನಿ, ಬಿಟ್ಬಿಡಕು. ಬುಡಾಕು ಮುಂಚೆ ನನ್ನ ಮಕ್ಕಕ್ ಮಸಿ ಬಳಿಯಕ್ಕೆ ಹೇಳ್ತೀನಿ.
ಫಿಶ್ಗೆ ಸ್ನಾನ ಮಾಡ್ಸಕ್ಕಾಗುತ್ತಾ? ನಿನ್ ಮಕ್ಕೆ ಮಸಿ ಬಳಿಯಕ್ಕಾಗುತ್ತಾ? ಬಳದ್ರು ಅದ್ ಕಾಣುತ್ತಕ್ಕ. ಮರ್ಯಾದೆಗೆ ನಾನು ದುಡ್ಡು ಸೆಟ್ಲ್ ಮಾಡಿದ್ರೆ ಸರಿ. ಯಾವ ಸೆಟಲ್ಮೆಂಟ್? 10 ಲಕ್ಷ ರೂಪಾಯಿನ ಎಣಿಸ್ಕೊಳ್ಳಿಲ್ವೇನೋ ಅಣ್ಣಯ್ಯ? ಅಕ್ಕ, ನಮ್ಮನ್ನ ಹೊಡೆದು ಹೋಲ್ಸೇಲ್ ಆಗಿ ಹರಾಜ್ ಹಾಕಿದ್ರು 10,000 ಊಟಲ್ಲ ಕಣಕ್ಕ. ಇದಿರಲ್ಲೋ ಪುಡ್ಗಾಸ್ ಫೈನಾನ್ಸ್ ವಸೂಲಿ ಮಾಡ್ಕತ್ತೀನಿ ನಾನು. ದೊಡ್ಡವನಿಗೆ ಲೇ ಕರೀಡ್ಲಿ ನನ್ನ ಮಗನೇ, ದಯವಿಟ್ಟು ನಿನ್ನ ಲೆಫ್ಟ್ ರೈಟ್ ಪಾದದ ಒರಿಜಿನಲ್ಲು ಜೆರಾಕ್ಸ್ ಇದ್ರೆ ಕೊಡ್ತೀಯಾ? ಯಾಕೆ ಬಾಸ್? ಅದರಲ್ಲಿ ಐರನ್ ಲೆಗ್ ಯಾವ್ದು ಅಂತ ಚೆಕ್ ಮಾಡಿಸ್ಬಿಡ್ತೀನಿ. ಎರಡು ಅದೇ ಬಾಸ್. ನನ್ನ ಮಗನೇಲಿ ಎಂತ ರಾಯಲ್ ಫ್ಯಾಮಿಲಿನೋ ನಮ್ದು. ಏನ್ ಇಡೀ ಡಿಸ್ಟಿಕ್ ಗೆ ಊಟ ಆಗ್ತಾ ಇದ್ರಿ ನೀವು? ನೀನು ನನ್ನ ಲೈಫ್ ಅಲ್ಲಿ ಕಾಲಿಟ್ಟು ನನ್ನ ಜೀವನನೇ ಬರ್ಬಾದ್ ಮಾಡ್ಬಿಟ್ಟಲ್ಲೋ. ನಿನ್ನ ಹೆತ್ತವ್ರು ಯಾರೋ ಕರಿಯ. ಬಾಸ್ ಬೇಜಾರ್ ಮಾಡ್ಕೊಂಬೇಡ. ನೀನೇ ಹೇಳ್ತಾ ಇದ್ದಲ್ಲ, ಫಸ್ಟ್ ಹಾಫ್ ಅಲ್ಲಿ ಸುಖವಾಗಿದ್ದವರು ಸೆಕೆಂಡ್ ಹಾಫ್ ಅಲ್ಲಿ ಚಿತ್ರಾನ್ನ ಹಾಕ್ತಾರೆ ಅಂತ. ಎಲ್ಲದಕ್ಕೂ ಆ ಗಾಡು ಒಂದು ರೂಟ್ ತೋರಿಸ್ತಾನೆ. ದೇವಾ ದರುಶನವನೇ ಪ್ರಿಯತಮೇ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ, ನೀನೇ ನನ್ನ ಬಾಸ್ ಮಿಸ್ಟರ್ ಮಿಷಿನ್ ರಾಜಾ, ವಾಟ್ ಈಸ್ ದಿಸ್? ಏನ್ ಗುರು, ದೇವ್ರಿಗೆಲ್ಲ ಫೈನಾನ್ಸ್ ಕೊಡ್ತಿದ್ದೆ, ಇವತ್ತು ದೇವಸ್ಥಾನ ಮುಂದೆ ಚಪ್ಲಿಕಾಯಿ ರೇಂಜಿಗೆ ಬಂದ್ಬಿಟ್ಟಲ್ಲಪ್ಪ. ಲೇ, ನನ್ನ ಲವ್ ಮೇಲೆ ಹೊಡೆದೆ, ನನ್ನ ಲಕ್ ಮೇಲೆ ಹೊಡೆದೆ, ನನ್ನ ಲೈಫ್ ಮೇಲೆ ಹೊಡೆದೆ. ನನ್ನ ಈ ಚಪ್ಪರ್ ಪರಿಸ್ಥಿತಿಗೆ ಕಾರಣ ಏನು ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಲ್ಲೋ. ಯಾವ್ದು ಏನ್ ಹೇಳು ಗುರು, ನಾವ್ ನೋಡಿದೀವಲ್ಲ, ನೀವೆಲ್ಲ ಏನ್ ರಾಯಲ್ ಆಗಿ ಬದುಕ್ದವ್ರು. ನಿಮ್ಮನ್ನ ಈ ರೇಂಜ್ ಅಲ್ಲಿ ನೋಡೋದಕ್ಕೆ ತುಂಬಾ ಫೀಲ್ ಆಗ್ತಾ ಇದೆ. ಸರಿ ಸರಿ ಬನ್ನಿ, ಮೊದ್ಲಿನ ತರ ಮಾಡ್ಬಿಡ್ತೀನಿ. ಬೇಡಪ್ಪ, ಹೆಂಗೋ ದೇವ್ರದ್ದು ಈಡಗೈ ಪ್ರಸಾದ ತಿನ್ಕೊಂಡು ಸಂತೋಷವಾಗಿದ್ದೀವಿ, ಅದಕ್ಕೂ ಕಲ್ಲ ಕೊಡ್ಬೇಡ ತಂದೆ. ರೈಟ್ ಹೇಳು. ಅಲ್ಲ, ನೀವಿಬ್ರು ಎಂತ ಕಿಲಾಡಿ ನನ್ ಮಕ್ಳು, ಹೋಗಿ ಹೋಗಿ ಆ ಮಾರಿ ಮುತ್ತಕ್ಕೆಲ್ಲ ಸಿಗಾಕೊಳ್ಳೋದು. ಅದಿರ್ಲಿ ಬಾ, ಇಂತ ಕಷ್ಟ ಕಾಲದಲ್ಲೂ ಅದೇ ಪಂಕ್ ಮೀಸೆ ಮೇಂಟೈನ್ ಮಾಡ್ತಾ ಇದೆಯಲ್ಲ, ಹೆಂಗೆ? ಏನು ಹೇಳಕ್ಕಾಗಲ್ಲ ಗುರು, ಒಂದಲ್ಲ ಒಂದಿನ ಧೂಳಿಂದ ಸುಂಟ್ರಗಾಳಿ ತರ ಎದ್ದೆ. ಹಂಗೆ ನಿನ್ ಐಡಿಯಾ. ನೀನ್ ಹೆಂಗೆ ಎದ್ರು ನಿನ್ನ ಹಂಗಂಗೆ ಅಮ್ಕ ನನಗ್ ಓಟು ಇನ್ನು ಏನು ಹಾಕಿಲ್ಲ ಗುರು. ಓಟು ಇನ್ನು ಹಾಕಿಲ್ಲ ಗುರು, ಓಟು ಇನ್ನು ಹಾಕಿಲ್ಲ. 1 2 3 4 5 ಓಟು ಇನ್ನು 1. ಥ್ಯಾಂಕ್ ಯು. ಓಟು ಇದೇನ್ ಗುರು, ಇದಕ್ಕೆ ದುಡ್ಡು ಕೊಟ್ಟ ಮೇಲೆ ಓಟು ಮನೆದವ್ರೇನು ನಿಮಗೆ ಗುರು? ಏನ್ ಗುರು ಹಿಂಗ್ ಮಲ್ಬಿಟ್ಟವ್ರೆ? ಏನ್ ಗುರು ಓಟ್ ಹಾಕಿಲ್ಲ? ನೋಡ್ರೋ, ಇದು ನಮ್ ದೇಶ. ನಮ್ಮನ್ನ ಆಳೋರ್ನ ಎಲೆಕ್ಟ್ ಮಾಡೋ ಟೈಮ್ನಲ್ಲಿ ಹೇಗ್ ಟೈಟ್ ಆಗಿ ಬಿದ್ದಿರ್ತಾರ ನೋಡು. ಪ್ರಜೆಗೆ ಪ್ರಜ್ಞೆ ಇಲ್ಲ ಅಂತ ಅಂದ್ಮೇಲೆ ಇನ್ ನಮ್ಮನ್ನ ಆಳೋ ಪ್ರಭು ಅವ್ನಿನ್ ಯಾರಿಗೆ ಎದುರ್ತಾನೆ ಹೇಳು? ಅಂತವ್ರನ್ನ ನಂಬಿ ಜೈಕಾರ ಹಾಕಿ ಪೋಸ್ಟ್ ಅಂಟಿಸಿ ಎಲ್ಲಾನು ಮಾಡ್ತೀವಿ. ನಮ್ ವಯಸ್ಸು ಎನರ್ಜಿ ಎಲ್ಲಾನು ವೇಸ್ಟ್ ಮಾಡ್ತಾ ಇದೀವಿ. ನಮ್ಮಂತ ಯುವಕರ್ಗೆ ಅದು ಯಾವಾಗ ಬುದ್ಧಿ ಬರುತ್ತೋ ದೇವ್ರಿಗೇ ಗೊತ್ತು.